Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಕಳೆದ ಬ್ಲಾಗಲ್ಲಿ ನೀವು ನೋಡ್ದಂಗೆ ನಾವು ಇಂಡೋ ನೇಪಾಲ್ ಬಾರ್ಡರ್ನ ತಲುಪಿದ್ವಿ. ಅಲ್ಲಿಂದ ನೇಪಾಲ್ ಒಳಗಡೆಗೆ ಅಫಿಷಿಯಲ್ ಆಗಿ ಎಂಟ್ರಿ ತೊಗೊಂಡ್ವಿ. ಬನ್ಸಾರ್ ಮಾಡಿಸ್ಕೊಂಡು ಅಲ್ಲಿನ ಲೋಕಲ್ ಪ್ಲೇಸಸ್ಗಳನ್ನ ಸುತ್ತೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಗಾಡಿನಲ್ಲಿ ಹೊರಟಿದ್ವಿ. ಸೊ ಈಗ ನಾವು ಬಂದು ತಲುಪಿರುವಂತಹ ಜಾಗ Kanyam. In Nepal at Kanyam, you can just look at the vibes of this place. Hinde nodi alli nimge Buddha statue kaansutte where we have to climb all the way. ನೋಡ್ತಾ ಇರ್ತೀರಾ ಎಷ್ಟೊಂದು ಜನ ಇಲ್ಲಿ ನೇಪಾಲೀಸ್ ಕಾಸ್ಟ್ಯೂಮ್ ಅಲ್ಲಿ ರೆಡಿ ಆಗಿದ್ದಾರೆ. ವಿ ಆರ್ ಎಕ್ಸೈಟೆಡ್ ಫಾರ್ ದಟ್. ಆರ್ಂಟ್ ಯು ಮಾನ್ಯ? ಹೌ ಅಬೌಟ್ ಟರ್ನಿಂಗ್ ಅ ನೇಪಾಲಿ ಫಾರ್ ಅ ಡೇ ಇನ್ ನೇಪಾಲ್? Yes, we are totally excited with this place. It has so much of vibes. What is this, Manya? Manya ನನಗೆ ಮೇಕಪ್ ಟಚ್ ಅಪ್ ಕೊಡ್ತಾ ಇದ್ದಾಳೆ ತರ ಇವಾಗ. ಬಾರ್ಡರ್ ಕ್ರಾಸ್ करके आया. ನಮ್ಮ ನೇಪಾಲಿ ಬಾಬು ಮತ್ತೆ ನಮ್ಮ ನೇಪಾಲಿ ಲಡ್ಕಿ ರೆಡಿ ಇದ್ದಾರೆ. Hello. Who is this? Who is this? Who is this? We are dressed up as Nepalis today and just see us. नेपाली बाबू बॉर्डर क्रॉस मारकोंडु तारों के नीचे आ रहे हैं. आ गए फाइनली. चियाबारीमा हो चियाबारीमा सधैँ उडी हेर्ने बादललाई, सधैँ फुलिरहने फुलहरूलाई खुसीर जुनौलो है फैलियो मेरो चियाबारीमा. ಈಗ ಇನ್ನೊಂದು ಕಾಸ್ಟ್ಯೂಮ್ ಅಲ್ಲಿ ಬಂದಿದ್ದೀವಿ ಅಂಡ್ ಇದ್ರದ್ದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ. ಅಂಡ್ ಲುಕ್ ಅಟ್ ಅವರ್ ನೇಪಾಲಿ ಬಾಬು. ಮಂಜಿತ್ಯೋ ಮಾಯಲೆ ಪೈಲೆ ನಮರ್ಮ गोर्खे कुकुरी लाउरे कमर्म ಮಂಜಿತ್ಯೋ ಮಾಯಲೆ ಪೈಲೆ ನಮರ್ಮ ಮಂಜಿತ್ಯೋ ಮಾಯಲೆ ಪೈಲೆ ನಮರ್ಮ. ನೇಪಾಳಿ ಹುಡುಗಿರು ನಿಮ್ಮ ಮುಂದೆ ನಿಂತಿದ್ದೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಮಾನ್ಯ? It is so beautiful. The attire itself is so good. I'm looking at myself for the first time wearing this. It looks so cute. Oh, I have this bow. It's adding, but it's so cute. ಬಟ್ಟೆ ಫೋಟೋ ವಿಡಿಯೋಸ್ಗಳನ್ನ ಶೂಟ್ ಮಾಡಿಕೊಂಡು ಇನ್ ಆರ್ ನೇಪಾಲಿ ಕಾಸ್ಟ್ಯೂಮ್. ನೇಪಾಳಕ್ಕೆ ಬಂದಿದ್ದು ಸಾಕಾಯಿತು. 2 ಕಾಸ್ಟ್ಯೂಮಲ್ಲಿ ನಾವು ವಿಡಿಯೋ ಫೋಟೋಸ್ನ ಶೂಟ್ ಮಾಡಿದ್ವಿ. ಆ್ಯಂಡ್ ಜಸ್ಟ್ ಲುಕ್ ಅಟ್ ದ ವ್ಯೂ, ಲುಕ್ ಅಟ್ ದ ಟೀ ಗಾರ್ಡನ್ಸ್. ವಾವ್, ದಿಸ್ ಇಸ್ ಆಸಮ್. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಮತ್ತೆ ಇನ್ನೊಂದ್ಸಲ ನೇಪಾಲ್ ಪ್ರಾಪರ್ ಟ್ರಿಪ್ ಮಾಡ್ತೀವಿ. ಸೊ ಈಗ ನಾವು ಜಸ್ಟ್ ಕನ್ಯಂನ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಬರೋಣ, ಇನ್ನೂ ಒಂದಷ್ಟು ಎಕ್ಸ್ಪ್ಲೋರ್ ಮಾಡೋಣ.
I was the one who told let's wear this one. Mama was like let's do something else. Look, ನಾನು ಹೇಳೋದೆಲ್ಲ ಇಷ್ಟ ಚೆನ್ನಾಗಿದೆ. Awesome. It is a beautiful experience. So ಆಗಲೇ ಹೇಳ್ದಂಗೆನೇ we had the best moments here. ಸೊ ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಒಂದಷ್ಟು ಸ್ವಲ್ಪ ಹಾರ್ಸ್ ರೈಡಿಂಗು, ನೇಪಾಲಿ ಫುಡು, ನೇಪಾಲಿ ಶಾಪಿಂಗ್ ಮುಗಿಸ್ಕೊಂಡು ಬ್ಯಾಕ್ ಟು ಇಂಡಿಯಾ. ತುಂಬ ಚೆನ್ನಾಗಿ ಒಂದಷ್ಟು ಕಾಸ್ಟ್ಯೂಮ್ಸ್ನ ಹಾಕೊಂಡು ಫೋಟೋ ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ಸೊ ಇವ್ರ ಹತ್ರನೇ ನಾವಿಲ್ಲಿ ತೊಗೊಂಡಿದ್ದು. ನೀವೇನಾದರೂ ಇಲ್ಲಿ ಬಂದರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ದ ಸ್ಟೋರ್. ಇಲ್ಲಿ ನೀವು ಫೋಟೋಸ್ ಕೂಡ ತೆಗೆಸ್ಕೊಬೋದು, ಹಾಗೆಯೇ ಇವ್ರ ಹತ್ರ ಕಾಸ್ಟ್ಯೂಮ್ ಕೂಡ ರೆಂಟ್ ಮಾಡ್ಬೋದು. बता दीजिए हमारे इंडियन सब्सक्राइबर्स के लिए कुछ. आप कहाँ पे आएगा? इधर कल्चर ड्रेस पहनिए. ओके, सी यू. थैंक यू. मैंने आपका पैसा उनको दे दिया है, आप कलेक्ट कर लीजिए. थैंक यू फोटोज वीडियोस के लिए. ನಮ್ಮ ಹೈಲಕ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ವಿ ಆರ್ ಆನ್ ಅ ರೋಡ್ ಟ್ರಿಪ್ ಫ್ರಮ್ ಬ್ಯಾಂಗ್ಳೂರ್ ಟು ಭೂತಾನ್. ಸೊ ಮಧ್ಯದಲ್ಲಿ ನೇಪಾಲ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. And we are back to our normal attire. We had a lot of fun, guys. ಸೊ ಇಲ್ಲಿ ನೀವು ಹಾರ್ಸ್ ರೈಡಿಂಗ್ ಕೂಡ ಮಾಡ್ಬೋದು. ಆ್ಯಂಡ್ ಮೇಲ್ಗಡೆ ಅಲ್ಲಿ ವ್ಯೂ ಪಾಯಿಂಟ್ ಇದೆ. ಸೊ ಈಗ ಮಾನ್ಯ ಇಲ್ಲಿ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಹಾರ್ಸ್ನ ರೆಂಟ್ ಮಾಡೋರೆಲ್ಲರೂ ಕೌಬಾಯ್ ಸ್ಟೈಲಲ್ಲಿ ಹ್ಯಾಟ್ ಹಾಕ್ಕೊಂಡಿದ್ದಾರೆ. ನನಗೆ ಅದು ನೋಡ್ಬಿಟ್ಟು ತುಂಬ ಇಷ್ಟ ಆಯಿತು. ತುಂಬ ಜನ ಟೂರಿಸ್ಟ್ಸ್ ಇದ್ದರು, ತುಂಬ ಜನ ಹಾರ್ಸ್ ರೈಡಿಂಗ್ನ ಆಪ್ಟ್ ಮಾಡ್ಕೊತಾ ಇದ್ರು. ಅದು ಕಾಸ್ಟ್ಯೂಮಲ್ಲಿ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ರು. ಬಟ್ ಮಾನ್ಯ ಬೇಡ, ಕಾಸ್ಟ್ಯೂಮಲ್ಲಿ ಮಾಡಲ್ಲ ಅಂದ್ಲು. ಆ್ಯಂಡ್ ಈವನ್ ಶಿ ಡಿನೈಡ್ ಫಾರ್ ದ ಕೌಬಾಯ್ ಹ್ಯಾಟ್. ಸೊ ಅವಳು ಇಷ್ಟದ ಪ್ರಕಾರ ಶಿಸ್ ಡೂಯಿಂಗ್ ಇಟ್. ಸೊ ಮಾನ್ಯ ಹಾರ್ಸ್ ರೈಡ್ನ ಎಂಜಾಯ್ ಮಾಡ್ತಾ ನಡೀತಾ ಇದ್ದಾಳೆ. ನಾನು ಅವಳ ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಹಾಂ ಚಲಿಯೇ. Guys, just look at the sky, the colors of the sky. Wow, the best sunset view from here. ಸೊ ಪ್ರತಿಯೊಬ್ಬರೂ ಈ ಕನ್ಯಂ ಅನ್ನೋ ಬೋರ್ಡ್ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ಸೊ ಮನೆಯಿಂದ ಒಂದೆರಡು ಫೋಟೋ ತೆಕ್ಕೊಂಡ್ವಿ. Such a beautiful evening in Nepal and we are thoroughly enjoying it. Wow, much love. ನಾವು ಕನ್ಯಂ, ಐ ಲವ್ ಕನ್ಯಂ ಅನ್ನುವಂತಹ ಪಾಯಿಂಟ್ ಹತ್ರ ಬಂದಿದ್ದೀವಿ. ಹಿಂದೆ ನಮ್ಮ ಹೈಲಾಕ್ಸ್ ನಿಂತಿದೆ, ನಮ್ಮ ಬೀಸ್ ಪಟ್ಕೊಂಡು ಹಿಡ್ಕೊಂಬರ್ತಾ ಇದ್ದಾರೆ. ನಾವು ಗೊತ್ತಲ್ಲ ಯಾವತ್ತಿದ್ರೂ ಈಸಿ ಮಾರ್ಗ ಹುಡ್ಕೋರು. ಸೊ ಐ ಫೌಂಡ್ ಮೈ ಪ್ಲೇಸ್ ಟು ಐ ಲವ್ ಕನ್ಯಂ. ಸೊ ಬಂದಿದ್ದೀನಿ ಇಲ್ಲಿ ಐ ಲವ್ ಕನ್ಯಂ ಹತ್ರ. Guys, Kanyam. ಇಲ್ಲಿ ನನ್ನ ಹಿಂದೆ ಮಾನ್ಯ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅಲ್ಲಿ ಕನ್ಯಂ ಬೋರ್ಡ್ ಇದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್ ದಿಸ್ ಈವ್ನಿಂಗ್ ಆಟ್ ಕನ್ಯಂ, ನೇಪಾಲ್. ಇವತ್ತು 25th ಡಿಸೆಂಬರ್ ಹೋಗು. ಸೊ ಕ್ರಿಸ್ಮಸ್ ಆಗಿರೋದ್ರಿಂದ ಇಲ್ಲೂ ಕೂಡ ಆ ವೈಬ್ಸ್ ಎದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ತುಂಬ ಜನ ಟೂರಿಸ್ಟ್ಸ್ ಇದ್ದಾರೆ, ಫೋಟೋಗಳನ್ನ ತೆಗೆಸ್ಕೊತಾ ಇದ್ದಾರೆ. ಮಾನ್ಯ ಅಲ್ಲಿ ಒಂದು ಒಳ್ಳೆ ಶಾರ್ಟ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ಲು. ಸೊ ನಾವು ಒಂದು ರೂಟ್ ಕಂಡು ಹಿಡ್ಕೊಂಡಿದ್ವಿ ವೇರ್ ವಿ ಕ್ಯಾನ್ ಗೆಟ್ ದ ಬೆಸ್ಟ್ ಫೋಟೋಸ್. ತಿರುಗಿ ಹಾಗೆ
ನೇಪಾಲ್ಗೆ ನಾವು ಬರೋದಕ್ಕೆ ತುಂಬಾನೇ ದೊಡ್ಡ ಕಾರಣ ಈ ಹೈಲಕ್ಸ್ ಜೊತೆಲಿ ಕೂಡ ನಾನು ಕನ್ಯಾಮ್ ಬೋರ್ಡ್ ಜೊತೆಲಿ ಒಂದಷ್ಟು ಫೋಟೋಸ್ ತಗೊಂಡ್ವಿ ಅಂಡ್ ವಿ ಹ್ಯಾಡ್ ಸಮ್ ವೆರಿ ಗುಡ್ ಕ್ವಾಲಿಟಿ ಟೈಮ್. ಥೌಸಂಡ್ಸ್ ಆಫ್ ಕ್ಲಿಕ್ಸ್ ಆ್ಯಂಡ್ ವಿಡಿಯೋಸ್ ನಾವು ಈ ಜಾಗದಿಂದ ಹೊರಡೋದಕ್ಕೆ ಡಿಸೈಡ್ ಮಾಡಿದ್ವಿ. ಬಟ್ ನಮ್ಮ ಫೋಟೋ ಶೂಟ್ ಮಾತ್ರ ನಿಲ್ತಾ ಇರಲಿಲ್ಲ. ಎಷ್ಟು ಫೋಟೋ ತೆಗೆಸ್ಕೊಂಡ್ರು, ಎಷ್ಟು ಸಲ ವಿಡಿಯೋ ಮಾಡಿಸ್ಕೊಂಡ್ರು, ಮನ್ಸಿಗೆ ತೃಪ್ತಿ ಏನೋದೇ ಇರಲಿಲ್ಲ. ಅಷ್ಟು ಸುಂದರವಾಗಿತ್ತು ಈ ಜಾಗ. ದ ಕ್ಯಾಮ್ರಾ ಇಸ್ ನಾಟ್ ಡೂಯಿಂಗ್ ಜಸ್ಟಿಸ್. ಸೆಟ್ ಆಗ್ತಾ ಇದೆ, ಅಲ್ಲಿ ನೋಡಿ ಸಖತ್ತಾಗಿದೆ. ಇಲ್ಲೆಲ್ಲಾನು ಬೇಕಾದಷ್ಟು ಶಾಪ್ಸ್ಗಳನ್ನ ನೋಡ್ಬೋದು ನಾವು. ಆ್ಯಂಡ್ ಇದು ಫುಲ್ ಫುಡ್ ಸ್ಟ್ರೀಟು. ಬನ್ನಿ ಇಲ್ಲಿ ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ, ಏನಾದರೂ ಸ್ಪೆಷಲ್ ಐಟಮ್ಸ್ ತಿನ್ನೋಣ. ಕನ್ಯಾಮ್ನ ಫುಡ್ ಸ್ಟ್ರೀಟ್ ಹತ್ರ ಇದ್ದೀನಿ, ನೀವು ನೋಡ್ಬೋದು. ನಾವಿಲ್ಲಿ ಆಗಲೇ ಊಟ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಅ ಕಾರ್ ಪಾರ್ಟಿ ಆನ್ ದ ಹೈವೇ ಆಫ್ ನೇಪಾಲ್. ಸೊ ಸ್ಟ್ರೀಟ್ ಸೈಡ್ ಪಾರ್ಟಿ, ಕ್ರಿಸ್ಮಸ್ ಪಾರ್ಟಿ. ಈ ಒಂದು ಫುಡ್ ಕಾರ್ನರ್ ನೋಡಿದ್ವಿ. ವಿ ಹ್ಯಾವ್ ಸ್ಟಾಪ್ಡ್ ಹಿಯರ್ ಫಾರ್ ಸಮ್ ತುಪ್ಕಾ ಆ್ಯಂಡ್ ಸಮ್ ಮೋಮೋಸ್ ಅನ್ಸುತ್ತೆ. ದಿಸ್ ಇಸ್ ಚೀಸ್ ಹೆನಾ ಯೇ? ಎಲ್ಲ ಕಡೆ ನೀವು ಈ ರೀತಿಯಾಗಿ ಚೀಸ್ನ ಹ್ಯಾಂಗ್ ಮಾಡಿರ್ತಾರೆ. ನನ್ನ ಬಿಟ್ಬಿಟ್ಟು ಪಾರ್ಟಿ ಶುರು ಹಚ್ಕೊಂಡ್ಬಿಟ್ರು. Kanya is already having her momos and there is tupka there. Wow. Momos. When you are in Nepal, never miss on the momos. Christmas. Party all the night. Snacks, Maggi, momos on the street. Why? Noodles. ಇಲ್ಲಿ 2 ಮಸಾಲಾ ಚಾಯ್ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ನಮ್ಮ ಕಾರ್ನ ನಿಲ್ಲಿಸ್ಕೊಂಡು ರೋಡ್ ಸ್ಟ್ರೀಟ್ ಪಾರ್ಟಿ ಮಾಡ್ತಾ ಇದ್ದೀವಿ. ದಿಸ್ ಫೀಲಿಂಗ್, ಐ ಆಮ್ ಇನ್ ನೇಪಾಲ್ ಡ್ರೈವಿಂಗ್ ಮೈ ಓನ್ ಕಾರ್ ಆ್ಯಂಡ್ ಹ್ಯಾವಿಂಗ್ ಅ ಸ್ಟ್ರೀಟ್ ಪಾರ್ಟಿ. ವಾವ್, ವಾಟ್ ಮೋರ್ ಕ್ಯಾನ್ ಐ ಎಕ್ಸ್ಪೆಕ್ಟ್ ಫ್ರಮ್ ಅ ರೋಡ್ ಟ್ರಿಪ್? ಆಸಮ್. Guys, we are in another country. I can't believe it. Christmas in Nepal. ನೋಡಿ ಹೆಂಗೆ ಆಟಾಡ್ತಾ ಇದ್ದಾವೆ ಕ್ಯೂಟ್ ಆಗಿ. ಈಗಷ್ಟೇ ನಾವು ಚೆನ್ನಾಗಿ ನೇಪಾಲಿ ಫುಡ್ ಊಟ ಮಾಡಿಬಿಟ್ಟು ಹಾಗೇನೇ ನೇಪಾಲಿ ಕರೆನ್ಸಿ ತಗೊಳ್ಳೋದಕ್ಕೆ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀವಿ. बहुत पैसा है बाबू, बहुत पैसा, नेपाली पैसा. It's so, basically the same amount yes, of Indian currency. Like 300 less up, you can do like that. Evening views ಹೆಂಗಿದೆ ಅಂತ ಅಂದ್ಬಿಟ್ಟು. Guys, just look at the Nepal's city view. Cute houses. ಹೆಂಗಿದೆ ಅಂತ. Nepal in the evening. Just look at this in the night. This is how the city looks. Nodi night view. Nepal na city view and il nodi nam beast nintide. This is the city view of Nepal. ಲೈಟ್ಸ್ ಆಫ್ ಮಾಡಿ ಕಾರಿಂದ ಒಂಚೂರು. ಬರೋವಾಗ ಎಷ್ಟು ಲೈವ್ಲಿ ಆಗಿದ್ದ ರೋಡು, ಮಾರ್ಕೆಟು, ಇವಾಗ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿಬಿಟ್ಟಿದೆ, ನಿಶಬ್ದವಾಗಿದೆ. ಡ್ರೈವಿಂಗ್ ಥ್ರೂ ದ ರೋಡ್ಸ್ ಆಫ್ ನೇಪಾಲ್. ಈಗ ಸಂಜೆ 5:45 ಆ್ಯಂಡ್ ಜಸ್ಟ್ ಲುಕ್ ಆಟ್ ದ ಕಲರ್ ಆಫ್ ದ ಸ್ಕೈ. ಕಂಪ್ಲೀಟ್ ಆಗಿ ಡಾರ್ಕ್ ಆಗ್ಬಿಟ್ಟಿದೆ. ಆಗ್ಲೇನೆ ಸಂಜೆ 5:45, ಇನ್ನು 9 ಗಂಟೆ ಅಥವಾ 10 ಗಂಟೆ ರಾತ್ರಿ ಅನ್ನೋ ಫೀಲಿಂಗ್ ಇದೆ. ಶಾಪಿಂಗ್ ಮಾಡ್ಕೊಂಡೆ. ಸೊ ಆಗ್ಲೇ ಹೇಳಿದ್ದೆ ಏನಾದರೂ ಶಾಪ್ ಮಾಡ್ತೀನಿ ಅಂತ, ಇದನ್ನ ತಗೊಂಡೆ. ಕೊರಿಯೋ ಚಳಿನಲ್ಲಿ ಬಿಸಿ ಬಿಸಿ ಮೋಮೋಸು, ಖಾರ ಚಟ್ನಿ ತಿನ್ನೋದೇ ಮಜಾ. ಇಲ್ಲಂತೂ ಟೆಂಪ್ರೇಚರ್ ಎಷ್ಟು ಕೋಲ್ಡ್ ಆಗಿತ್ತು ಅಂತ ಅಂದರೆ, ಓ ಮೈ, ಯು ಕ್ಯಾನ್ ಜಸ್ಟ್ ಲುಕ್, ಬಾಯಿ ಬಿಟ್ಟರೆ ಹೊಗೆ ಬರ್ತಾ ಇತ್ತು.